ಹುಬ್ಬಳ್ಳಿ ಉಪಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ ನೀಡಿದ ಅಧಿಕಾರಿಗಳ ತಲೆದಂಡ ಆಗಿದೆ. ಫೆಬ್ರವರಿ 21ರಂದು ಜೈಲು ಸಿಬ್ಬಂದಿ ಅವಾಂತರದ ಬಗ್ಗೆ ನಿಮ್ಮ ಪವರ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಹಿನ್ನೆಲೆಯಲ್ಲಿ ಜೈಲಿಗೆ ಡಿಐಜಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಫೆಬ್ರವರಿ 21ರಂದು ಜೈಲು ಸಿಬ್ಬಂದಿ ಯಾವ ರೀತಿಯಾಗಿ ಅವಾಂತರವನ್ನು ಮಾಡಿಕೊಂಡಿದ್ರು, ಜೈಲು ಹೋಗಿ ಅದು ಒಂದು ರೀತಿಯಲ್ಲಿ ರೆಸಾರ್ಟ್ ಆಗಿಬಿಟ್ಟಿತ್ತು. ಉತ್ತರ ವಲಯ ಕಾರಾಗೃಹ ಡಿಐಜಿ ಟಿಪಿ ಶೇಷ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆ ಸಂಜೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜೈಲಿನ ಹಲವು ಸಿಬ್ಬಂದಿಯಿಂದ ಕರ್ತವ್ಯ ಲೋಪ ಆಗಿದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ವಿಚಾರಣಾಧೀನ ಕೈದಿಗಳ ಬಳಿ ಮೊಬೈಲ್, ಗಾಂಜಾ ಇರುವುದು ಪತ್ತೆಯಾಗಿದೆ. ಈ ಬಗ್ಗೆ ಗೊತ್ತಿದ್ರೂ ಕೂಡ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ ಎನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಹುಬ್ಬಳ್ಳಿಯ ಉಪಕಾರಾಗೃಹದಲ್ಲಿ ಯಾವ ರೀತಿಯಾಗಿ ವಿಚಾರಣಾಧೀನ ಕೈದಿಗಳು ರಾಜಾರೋಷವಾಗಿ ರೆಸಾರ್ಟ್ನಂತೆ ಇದ್ರು, ಬೇಕಾದಂಥ ಎಲ್ಲದೂ ಕೂಡ ಅವರಿಗೆ ಸಿಗ್ತಾ ಇತ್ತು. ಗಾಂಜಾ ಇತ್ತು, ಬೇರೆಯವರಿಗೆ ಫೋನ್ ಮಾಡಿ ಮಾತಾಡೋಕ್ಕೆ ಮೊಬೈಲ್ ಇತ್ತು, ಎಲ್ಲರೂ ಅಕ್ಕಪಕ್ಕ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಈ ಬಗ್ಗೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಡಿಐಜಿ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ವರದಿಯನ್ನು ತಯಾರು ಮಾಡಿ ಡಿಐಜಿ ಸದ್ಯ ವರದಿಯನ್ನು ರೆಡಿ ಮಾಡಿ ಅಲೋಕ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಒಂದು ಕಡೆಯಲ್ಲಿ ಜೈಲಿನಲ್ಲಿ ಆಗ್ತಾ ಇದ್ದಂಥ ರಾಜಾತಿಥ್ಯದ ಬಗ್ಗೆ ಪವರ್ ಟಿವಿ ಎಳೆಯಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ವರದಿ ಅಲೋಕ್ ಕುಮಾರ್ ಅವರ ಕೈ ಸೇರಿದೆ, ಮುಂದೆ ಯಾವ ರೀತಿಯಾಗಿ ಕ್ರಮ ಆಗಬಹುದು? ಸಂಪತ್, ಪ್ರಮುಖವಾಗಿ ಹುಬ್ಬಳ್ಳಿಯ ಉಪಕಾರಾಗೃಹದಲ್ಲಿ ನಡೆದಂತ ಕೈದಿಗಳಿಗೆ ಒಳಗಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ವಿಚಾರ ಕುರಿತಂತೆ ಪವರ್ ಟಿವಿ ಕೂಡ ಇದೇ ಫೆಬ್ರವರಿ 20ರಂದು ಎಳೆಯಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಒಂದು ವರದಿ ಪ್ರಸಾರ ಬೆನ್ನಲ್ಲೇ ಕೂಡ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದ 3 ದಿನಗಳ ನಂತರ ಈ ಒಂದು ವಿಡಿಯೋಗಳು ವೈರಲ್ ಆಗಿದ್ದು, ಒಳಗಿರುವಂತಹ ಕೈದಿಗಳು ಗಾಂಜಾ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡಗಿದ್ದಾರೆ ಎಂಬ ಒಂದು ವಿಚಾರ ಕುರಿತಂತೆ ಕೂಡ ವಿಡಿಯೋಗಳಲ್ಲಿ ಎಲ್ಲವೂ ಸಹಿತ ಬಹಿರಂಗವಾಗಿದ್ದು, ಇದನ್ನು ಪವರ್ ಟಿವಿ ಬಿತ್ತರ ಮಾಡ್ತಿದ್ದಂತೆ ಇತ್ತ ಅಲೋಕ್ ಕುಮಾರ್ ಅವರು ಆ ಒಂದು ಡಿಐಜಿ ಶೇಷ ಅವರಿಗೆ ಭೇಟಿ ನೀಡಿ ವರದಿಯನ್ನು ನೀಡುವಂತೆ ಮಾಹಿತಿಯನ್ನು ನೀಡಿದರು. ಖಡಕ್ ಸೂಚನೆ ಹಿನ್ನೆಲೆಯೊಳಗೆ ಟಿವಿ ಶೇಷ ಅವರು ಆ ಒಂದು ಕಾರಾಗೃಹಕ್ಕೆ ಭೇಟಿ ನೀಡಿ ಆ ಒಂದು ಒಳಗಿರುವಂತಹ ಒಂದು ನಡೆದಿರುವಂತಹ ಎಲ್ಲ ಒಂದು ವಿಚಾರಗಳ ಕುರಿತಂತೆ ಸಮಗ್ರವಾದಂತಹ ವರದಿಯನ್ನ ಸಿದ್ಧ ಮಾಡಿ ಅಲೋಕ್ ಕುಮಾರ್ ಅವರಿಗೆ ನೀಡಿದ್ದಾರೆ. ಈ ಒಂದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದು, ಒಳಗಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವಂತಹ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ. ಹೀಗಾಗಿ ಈ ಒಂದು ಕೆಲವೊಂದಿಷ್ಟು ವಿಚಾರಗಳನ್ನು ಕುರಿತಂತೆ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಿ ನೀಡಿದ್ದಾರೆ. ಸಂಜೆ ಒಳಗಾಗಿ ಈ ಒಂದು ವರದಿಯ ಪ್ರಕಾರ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಖಂಡಿತವಾಗಲೂ ತಲೆದಂಡ ಆಗುವಂತಹ ಸಾಧ್ಯತೆಗಳು ಇದ್ದು, ಈ ಒಂದು ವರದಿಯ ನಂತರ ಅಲೋಕ್ ಕುಮಾರ್ ಅವರು ಯಾವ ರೀತಿಯಂತ ಆದೇಶವನ್ನು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ರವಿಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.